ವೈನಿ, ನಾನು ನಾಳೆ ಊರಿಗೆ ಹೋಗ್ಬೇಕಂತ ಮಾಡೀನಿ ರೀ. ಅಣ್ಣಗೂ ಹೇಳ್ಬೇಕಂತ ಮಾಡೀನಿ ಇವತ್ತು. ಮತ್ತು ಇಲ್ಲೂ ಬಂದು ಭಾಳ ದಿನ ಆಯ್ತಲ್ಲ, ಊರ ಕಡೆ ಹೋಗೇ ಇಲ್ಲ. ಅಲ್ಲೂ ಮನೆ ಏನೇನಾಗೈತೆ ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾಳೆ ನಾವು ಊರಿಗೆ ಹೋಗ್ಬೇಕಂತದೀರಿ. ಯಾಕೆ ನೈನಾ, ಏನಾಯಿತು? ಮನೆಯಲ್ಲಿ ಏನಾದರೂ ಬೇಜಾರಾಯ್ತಾ ನಿನಗೆ? ಅಯ್ಯೋ ಇಲ್ಲ ಅತ್ತಿಗೆಮ್ಮ, ಹಾಗೇನೂ ಇಲ್ಲ. ಮತ್ತು ಅಲ್ಲೂ ಮನೆ ಹಂಗೆ ಬಿಟ್ಟು ಬಂದುಬಿಟ್ಟಿವಲ್ಲ, ಭಾಳ ದಿನ ಆಯ್ತಲ್ಲ. ಅದಕ್ಕೋಸ್ಕರ ಇನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರೋದು. ಅದು ಅಲ್ಲದೆ ಈ ಸ್ಪಂದನಾಗ ಎಲ್ಲರೂ ಒಂದು ಚಲೋ ಗಂಡು ನೋಡಿ ಮದುವೆ ಮಾಡಿದ್ರೆ ಆಯ್ತಂತ ಅನ್ಕೊಂಡೀನಿ. ಇರೋಕ್ಕೆ ಒಬ್ಬಾಕೆ ಮಗಳು, ಅಕ್ಕಿದು ಒಂದು ಮದುವೆ ಮಾಡಿಬಿಟ್ರೆ ನಮ್ಮದು ಚಿಂತೆ ಬಗ್ಗೆ ಹರಿದು ಬಿಡ್ತೈತೆ ನೋಡು. ಎಷ್ಟು ದಿನ ಅಂತ ಹಂಗೆ ಇಟ್ಕೊಂಡು ಕೂತ್ಕೊಳ್ಳೋದು. ಅದಕ್ಕೋಸ್ಕರ ನಿನ್ನೆ ನನ್ನ ಗಂಡನೂ ಫೋನ್ ಹಚ್ಚಿದ್ದ, ಮತ್ತು ಬಂದುಬಿಡು ಗಂಡು ಹುಡುಕೋದ ವ್ಯವಸ್ಥೆ ಮಾಡೋಣ ಅಂತ ಅಂದಾರ. ಅಯ್ಯೋ ಅತ್ತೆ, ಇನ್ನೂ ಒಂದೆರಡು ದಿನ ಇರಿ, ಬೇಕಾದ್ರೆ ಹೋಗಂತಂತ. ಆಮೇಲೆ ಯಾರಾದರೂ ಗಂಡು ಗೊತ್ತಾದ್ರೆ ನೋಡೋದಕ್ಕೆ ಬರ್ತೀನಂದ್ರೆ ಬೇಕಾದ್ರೆ ಇಲ್ಲೇ ಬರಲಿ ಬಿಡ್ರಿ. ಆರಾಮಾಗಿ ತೋರಿಸಿದ್ರೆ ಆಯ್ತು. ಡ್ಯಾಡಿ ಹೇಳಿದಾರಲ್ಲ, ಸ್ಪಂದನನ ಮದುವೆ ಜವಾಬ್ದಾರಿ ನಾವು ತಗೋತೀವಿ ಅಂತಂದು. ಮತ್ತು ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಇರಿ ಆರಾಮಾಗಿ. ಹ್ಞೂ, ಸರಿ ತಗೋ ಮಕ್ಕುಚಿ. ನಿಮ್ಮ ಮಾಮನ ಹತ್ರ ಒಂದು ಸಲ ಮಾತಾಡಿ ನೋಡ್ತೀನಿ, ಏನಂತಾರ ನೋಡ್ತೀನಿ. ಮತ್ತು ಅವರು ಅದಕ್ಕೂ ಮಿಕ್ಕಿ ಬಾ ಅಂದ್ರೆ ಮತ್ತೆ ಹೋಗ್ಬಿಡ್ತೀನವ. ಹ್ಞೂ, ಸರಿ ಅತ್ತೆ. ಅಯ್ಯೋ, ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಈಗ ಇವ್ರ ಹತ್ರ ಏನು ಹೇಳಿ ನಾವು ಹೊರಗಡೆ ಹೋಗ್ಬೇಕು? ಹ್ಞೂ, ನೇತ್ರಾ, ಏನವ ಬಂದು ಹಂಗೆ ನಿಂತಿಲ್ಲ? ಏನಾರು ಮಾತಾಡೋದಿತ್ತಾನ? ಬಾ ಕುತ್ಕೋ, ಬಾ, ಎಲ್ಲರೂ ಮಾತಾಡ್ಕೊತ ಕುಂತೀವಿ, ನೀನು ಬಾ. ನೇತ್ರಾ, ಎಲ್ಲ ಕೆಲಸ ಆಯ್ತಾ? ನಮಗಂತೂ ಏನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ನೀನೇ ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ತೀಯಾ? ಹಾಂ, ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ. ಅಯ್ಯೋ ಬೇಡ ಖುಷಿ ಅವರೇ, ಅಡುಗೆ ಗಿಡಿಗೆ ಎಲ್ಲ ಆಯಿತು. ಮಧ್ಯಾಹ್ನದ ಅಡುಗೆನೂ ರೆಡಿ ಇದೆ, ಕೆಲಸನೂ ಎಲ್ಲನೂ ಆಯಿತು. ಹೌದಾ, ಇವತ್ತಿನವತ್ತು ಬೇಗ ಮುಗಿಸ್ಬಿಟ್ಟಿದೆಯಲ್ಲ ಅಡುಗೆ ಕೆಲಸ ಎಲ್ಲ. ಚಲೋ ಆಯ್ತು ಬಿಡು, ಆರಾಮಾಗಿ ಕುತ್ಕೊಂಡು ಮಾತಾಡಿದ್ರೆ ಆದರೂ ಆಗುತ್ತಾ? ಬಾ ಕುತ್ಕೋ ಬಾ, ನೀನು ಯಾವಾಗಲೂ ಬರೀ ಬ್ಯುಸಿನೇ ಇರ್ತೀಯಾ? ಅದು ಅದು ಅತ್ತೆ, ಅದು ನನ್ನ ಫ್ರೆಂಡಿಗೆ ಒಬ್ಬಳಿಗೆ ಆರಾಮಿಲ್ಲ ಅಂತೆ. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ರೆ ಆಯಿತು ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಓ ಹೌದಾ, ಆ, ಸರಿ ಸರಿ, ಹಾಗಾದರೆ ಹೋಗಿ ಬಾ, ಅದರಲ್ಲೇನೇ ಇದೆ ಕೇಳೋದು. ನಿನ್ನ ಗಂಟೆಗೆ ಹೇಳಿ ಇಲ್ಲ? ಹಾಂ ಹಾಂ ಅತ್ತೆ, ಹೇಳಿದ್ದೀನಿ, ಅವ್ರ ಹತ್ರ ಹೇಳಿದ್ದೀನಿ, ನಿಮಗೂ ಹೇಳಿ ಹೋಗೋಣ ಅಂತ ಬಂದೆ. ಓ ಹೌದಾ, ಸರಿ, ಒಬ್ಬಳೇ ಏನು ಹೋಗ್ತೀಯಾ? ಬಾ, ನಾನು ನಿನ್ನ ಜೊತೆ ಬರ್ತೀನಿ. ಅಯ್ಯೋ ಅತ್ತೆ, ಬೇಡ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅದು ಅಲ್ಲದೆ ಮತ್ತೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊತ ಕೂತ್ಕೊಂಡ್ರೆ ಲೇಟ್ ಆದರೂ ಆಗ್ಬೋದು. ಅದಕ್ಕೋಸ್ಕರ ಬೇಡ ಅತ್ತೆ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಸರಿ ಮಮ್ಮಿ ಬೇಡ ಅಂದರೆ ಬಿಡು, ನಾನಾದರೂ ಬರ್ತೀನಿ ಬಾ ನಿನ್ನ ಜೊತೆ. ನನಗೆ ಲೇಟ್ ಆದ್ರೂ ನಡೆಯುತ್ತೆ. ಇಲ್ಲಿ ಮನೆಯಲ್ಲಾದರೂ ನಂದು ಇವಾಗ ಏನೂ ಕೆಲಸ ಇಲ್ಲಲ್ಲ, ಬಾ ಹೋಗೋಣ. ಅಯ್ಯೋ ಖುಷಿಯವರೇ, ನೀವು ಡಿಸೈನ್ ಎಲ್ಲ ಹಾಕಬೇಕಲ್ಲ. ನಿನ್ನೆ ಅವ್ವ ಫೋನ್ ಮಾಡಿದ್ಲು, ಡಿಸೈನಿಂದ ಎಲ್ಲ ಖಾಲಿ ಆಗೈತಿ, ಮತ್ತು ಹೊಸವು ಡಿಸೈನ್ ಹಾಕಿ ಕಳ್ಸಂತ ಹೇಳವ. ಇವರಿಗೆಲ್ಲ ಹೇಳಕ್ಕೆ ಕುಂತೈತಿ ಊರನವರಿಗೆ, ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳವ ಖುಷಿಯವರಿಗೆ ಅಂತಂದಿದ್ರು. ನಾನು ಮರ್ತೇ ಬಿಟ್ಟಿದ್ದೆ ನೋಡಿರಿ ಕೆಲಸದಲ್ಲಿ. ನೀವು ಇವಾಗ ಆ ಕೆಲಸ ಮಾಡಿಬಿಡಿ, ಮತ್ತೆ ನನ್ನ ಜೊತೆ ಬಂದರೆ ನಿಮ್ಮದು ಕೆಲಸ ಆಗಲ್ಲ, ಏನಾಗಲ್ಲ. ಅದಕ್ಕೋಸ್ಕರ. ಓ ಹೌದಾ, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ನೋಡು. ಡಿಸೈನ್ ಇನ್ನೂ ಸ್ವಲ್ಪ ಸ್ಕೆಚ್ ಮಾಡಬೇಕು ನಾನು. ಹಾಂ ಸರಿ ಸರಿ, ಸಾರಿ ನೇತ್ರ, ನನಗೆ ಬರೋದಕ್ಕಾಗೋದಿಲ್ಲ. ನೀನೇ ಹೋಗಿ ಬಂದುಬಿಡ್ತೀಯಾ? ಹಾಂ ಸರಿ ಖುಷಿಯವರೇ, ನೀವು ಆರಾಮಾಗಿ ನಿಮ್ಮ ಕೆಲಸ ಮುಗಿಸ್ಕೊರಿ. ಬಾ ನೇತ್ರ, ನಾನಾರ ಬರ್ತೀನಿ ಬಾ. ಮತ್ತೊಬ್ಬಕ್ಕೆ ಏನೋಕ್ಕಿದಿ? ನನಗೂ ಮನೆಯಲ್ಲಿ ಏನೂ ಕೆಲಸ ಇಲ್ಲಲ್ಲ, ಬರೀ ಕುತ್ಕೊಳ್ಳೋದಷ್ಟಲ್ಲ. ಬಾ, ನಾನಾರ ಬರ್ತೀನಿ, ಒಬ್ಬಕ್ಕೆ ಏನೋಕ್ಕಿದಿ? ಅಯ್ಯೋ ಅಯ್ಯ, ಚಿಕ್ಕಮ್ಮರ ಬೇಡ ರೀ, ಸುಮ್ಮನೆ ನಿಮಗೆಲ್ಲ ಎದಕ್ಕೆ ತೊಂದರೆ? ಅದು ನನ್ನ ಫ್ರೆಂಡ್ ಒಂದು ಸ್ವಲ್ಪ ಮಾತಾಡೋದು ಜಾಸ್ತಿ, ಮಾತಾಡ್ಕೊತ ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ. ಇವಾಗ ಅದಕ್ಕೆ ಮನೆಯಲ್ಲಿ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೂ ಆಲ್ಮೋಸ್ಟ್ ಎಲ್ಲ ರೆಡಿ ಇಟ್ಟಿದ್ದೀನಿ. ಅಷ್ಟೊತ್ತೆ ಅನ್ನೋಷ್ಟಿಗೆ ಬಂದುಬಿಡ್ತೀನಿ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೂ ಅಂತ. ಅದಕ್ಕೋಸ್ಕರ ನಾ ಒಬ್ಬಳೇ ಹೋಗಿ ಬರ್ತೀನಿ ತಗೋರಿ. ಅಯ್ಯೋ ನೇತ್ರ, ನೀನು ಒಬ್ಬಾಕಿನ ಹೆಂಗೆ ಕಳ್ಸೋದವ? ನಿಮ್ಮ ಮಾವಾಗ ಏನಾರು ಗೊತ್ತಾತಂದ್ರೆ ಅಷ್ಟ ನಮಗೆ ಬೈದ ಬಿಡ್ತಾರೆ. ನೀ ಒಬ್ಬಾಕೆ ಹೆಂಗೆ ಉಕ್ಕಿದಿ? ನಾವು ಬರ್ತೀವಂದ್ರೆ ಬ್ಯಾಡ್ ಅಂತಿದಿ. ಹಾಂ, ಏನಿವತ್ತೆಲ್ಲರೂ ಡೀಪ್ ಡಿಸ್ಕಷನಲ್ಲಿ ಇದ್ದಂಗಿದ್ದೀರಿ ಖುಷಿ ಅಕ್ಕ, ಏನು ಸಮಾಚಾರ? ಏನಿಲ್ಲ ಚರಣ್, ನೇತ್ರ ಅವರ ಫ್ರೆಂಡಿಗೆ ಆರಾಮಿಲ್ಲಂತೆ, ಅದಕ್ಕೆ ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾಳೆ. ನಾವು ಯಾರಾದರೂ ಬರ್ತೀವಿ ಬಾ, ನೀ ಒಬ್ಬಳೇ ಏನು ಹೋಗ್ತೀಯಾ ಅಂತ ಹೇಳ್ತಾ ಇದ್ವಿ. ಅವಳು ಬೇಡ ಬೇಡ, ನಿಮ್ಗೆ ಸುಮ್ಮನೆ ತೊಂದರೆ ಯಾಕೆ ಅಂತ ಹೇಳ್ತಾ ಇದ್ಲು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ನೋಡು. ಓ ಹೌದಾ. ಚರಣ್, ನೀನಾದರೂ ಫ್ರೀ ಇದ್ರೆ ನಿಮ್ಮ ತಂಗಿನೇ ಒಂದು ಸ್ವಲ್ಪ ಕರ್ಕೊಂಡು ಹೋಗು. ನಾವು ಯಾರು ಹೇಳಿದ್ರು ನಮ್ಮ ಮಾತು ಕೇಳ್ತಾನೆ ಇಲ್ಲ ನೋಡು. ಅಯ್ಯೋ ಅತ್ತೆ, ಬೇಡ ರೀ, ಸುಮ್ಮನೆ ಅಣ್ಣಗೆ ಯಾಕೆ ತೊಂದರೆ? ಆಫೀಸಲ್ಲೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ, ಅದಕ್ಕೋಸ್ಕರ ಬೇಡ ಬಿಡ್ರಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಸಿಸ್ಟರ್, ನಿಮ್ಮ ಫ್ರೆಂಡ್ ಮನೆ ಇರೋದು ಯಾವ ಕಡೆ, ಯಾವ ಏರಿಯಾದಲ್ಲಿ? ಅಣ್ಣ, ಅದು ಏರ್ಪೋರ್ಟ್ ರೋಡ್ ಇದೆಯಲ್ಲ, ಆ ಕಡೆ ಇದೆ ನಮ್ಮ ಫ್ರೆಂಡ್ ಮನೆ. ಓ ಹೌದಾ ಸಿಸ್ಟರ್, ನಾನು ಆ ಕಡೆ ನಮ್ದು ಒಂದು ಸ್ವಲ್ಪ ಕಂಪ್ನಿದು ಕ್ಲೈಂಟ್ ಬರ್ತೀನಿ ಅಂತ ಅಂದಿದ್ದಾರೆ. ನಾನು ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೆ. ಬರ್ರಿ, ನಿಮಗೆ ನಿಮ್ಮ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ನಾ ಆ ಕಡೆ ಕ್ಲೈಂಟನ್ನು ಮೀಟ್ ಆಗೋದಕ್ಕೆ ಹೋಗ್ತೀನಿ. ನೋಡೋಣ, ಅಕಸ್ಮಾತ್ ನಿಮ್ದೇನಾದರೂ ಬೇಗ ಮಾತಾಡೋದು ಎಲ್ಲ ಮುಗೀತು ಅಂತಂದರೆ ವಾಪಸ್ ಬರೋ ಮುಂದೆ ನಾನು ಕರ್ಕೊಂಡು ಬಂದುಬಿಡ್ತೀನಂತ. ಹಾಂ, ಇದು ಚಲೋ ಐಡಿಯಾ ನೋಡು. ಸುಮ್ಮನೆ ಯಾರಿಗೂ ತೊಂದರೆ ಆಗೋದಿಲ್ಲ, ನಿನ್ನ ಕೆಲಸ ನೀನು ಮುಗಿಸ್ಕೋತೀಯ, ಆಕಿ ಅವ್ರ ಫ್ರೆಂಡ್ ಜೊತೆ ಆರಾಮಾಗಿ ಮಾತಾಡಿ ಬರ್ಬೋದು. ಹಾಂ ನೇತ್ರ, ಇದಕ್ಕಾದರೂ ಒಪ್ಕೊಳ್ಳೇಬೇಕು ನೀನು. ಹೌದು ನೇತ್ರ, ಇದಕ್ಕಾದರೂ ಒಪ್ಕೊಳ್ಳೇಬೇಕು ನೀನು. ನೀನು ಒಬ್ಬಳೇ ಹೋಗೋದು ನಮ್ಗೆ ಯಾರಿಗೂ ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ಬೇಕಾದ್ರೆ ಚರಣ್ ಬಿಟ್ಟು ಬರ್ತೀನಿ ಅಂತ ಅಂದಿದ್ದಾನಲ್ಲ, ಹೋಗು ಆರಾಮಾಗಿ. ಹ್ಞೂ, ಸರಿ ಖುಷಿಯವರೇ, ಹಾಗೆ ಮಾಡ್ತೀನಿ. ಒಂದೇ ನಿಮಿಷ ಅಣ್ಣ, ನಾನು ಬ್ಯಾಗ್ ತೊಗೊಂಬರ್ತೀನಿ. ಹಾಂ ಸರಿನಮ್ಮ, ನಾನು ಹೊರಗಡೆ ನಿಂತ್ಕೊಂಡಿರ್ತೀನಿ, ಬಂದ್ಬಿಡಿ.
ಚರಣ್, ನೇತ್ರ ಆರಾಮಾಗಿ ಅವ್ರ ಫ್ರೆಂಡ್ ಜೊತೆ ಮಾತಾಡಿ ಬರಲಿ. ಅಕಸ್ಮಾತ್ ಅವಳಕ್ಕಿಂತ ಮುಂಚೆ ನೀನು ಕೆಲಸ ಮುಗಿದ್ರೂ ಅವಳ ಮುಂದೆ ಏನು ಹೇಳೋದಕ್ಕೆ ಹೋಗ್ಬೇಡ. ಅವಳು ಆರಾಮಾಗಿ ಅವ್ರ ಫ್ರೆಂಡನ್ನು ಮೀಟ್ ಆಗಿ ವಾಪಸ್ ಬರೋ ಮುಂದೆ ನೀನೇ ಕರ್ಕೊಂಡು ಬಂದುಬಿಡು, ಸರಿನಾ? ಬಿಟ್ಟು ಬರೋದಕ್ಕೆ ಹೋಗ್ಬೇಡ. ಹಾಂ ಸರಿ ಆಂಟಿ, ಹಾಗೆ ಮಾಡ್ತೀನಿ. ಸರಿ ಆಂಟಿ, ಬಾಯ್. ನಂದು ಕ್ಲೈಂಟಿಗೆ ಮೀಟ್ ಆಗಬೇಕು, ಮತ್ತೆ ಟೈಮ್ ಆಗಿಬಿಡುತ್ತೆ. ಹಾಂ, ಓಕೆ ಬಾಯ್. ಅದು ಟೀನು ಕುಡಿಲಿಲ್ಲಲ್ಲ ನೀನು, ಮನೆಗೆ ಬಂದು ಇರು 2 ನಿಮಿಷ, ನಾನೇ ಟೀ ತಂದು ಬಿಡ್ತೀನಿ ನಿಮಗೆ. ಅಯ್ಯೋ ಆಂಟಿ, ಬೇಡ ಬೇಡ, ಇವಾಗ ತಾನೇ ಟೀ ಟಿಫಿನ್ ಎಲ್ಲ ಆಗಿದೆ, ಏನು ಬೇಡ. ನನಗೆ ಆಲ್ರೆಡಿ ಅರ್ಜೆಂಟ್ ಆಗಿಬಿಟ್ಟಿದೆ. ಇದೇ ರೂಟಲ್ಲಿನೇ ಹೋಗ್ತಾ ಇದ್ದಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಚಲೋ ಆಯ್ತು ಬಿಡು, ನೀ ಬಂದಿದ್ದು ಒಂದು ಲೆಕ್ಕಕ್ಕೆ ನಮ್ಗೆ ಚಲೋನ ಆಯ್ತು. ಪಾಪ ನೇತ್ರ ಒಬ್ಬಳೇ ಹೋಗೋ ಪರಿಸ್ಥಿತಿ ಬಂದಿತ್ತು. ಸರಿ, ನೀವು ಹೋಗ್ಬಾ, ಹುಷಾರು ನೋಡು. ಸರಿ ಅಕ್ಕ. ಮಮ್ಮಿ, ನಾನು ಸ್ವಲ್ಪ ಡಿಸೈನ್ ಹಾಕೋದಿದೆ, ನಾನು ನನ್ನ ರೂಮ್ನಲ್ಲಿನೇ ಇರ್ತೀನಿ. ಏನಾದರೂ ಬೇಕಾದರೆ ನಂಗೆ ಕರೀರಿ. ಸರಿ ಖುಷಿ. ಬಾಯ್ ನಾಯಿನ. ಇಲ್ಲೇ ಕೂತ್ಕೊಂಡ್ರೆ ಹಾಗೆ ಬೋರ್ ಆಗುತ್ತೆ. ಟಿವಿನಲ್ಲಿ ಯಾವುದಾದ್ರೂ ಸೀರಿಯಲ್ ಅಥವಾ ಮೂವಿ ಇದ್ರೆ ನೋಡ್ಕೊಂತ ಅಲ್ಲೇ ಕೂತ್ಕೊಳ್ಳೋಣ ಬಾ. ಹಾಂ ಸರಿ, ನಡೀರಿ ಅದಕ್ಕೆ ಅಮ್ಮ. ಥ್ಯಾಂಕ್ಸ್ ಅಣ್ಣ, ಕರೆಕ್ಟ್ ಟೈಮಿಗೆ ಬಂದೆ ನೀನು. ಇಟ್ಸ್ ಓಕೆ ಮನೇತ್ರ. ಅಂದಂಗೆ ಮನೆಯಲ್ಲಿ ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಅದರಲ್ಲೂ ಸಾಗರ್ಗೆ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಅಣ್ಣ, ಯಾರಿಗೂ ಹೇಳಿಲ್ಲ, ಯಾರಿಗೂ ಡೌಟ್ ಬಂದಿಲ್ಲ. ನಡಿ ಅಣ್ಣ, ಬೇಗ ಹೋಗೋಣ. ಯಾಕಂದರೆ ನಾನು ಆದಷ್ಟು ಬೇಗ ಮನೆಗೆ ಬರಬೇಕು. ಇಲ್ಲ ಅಂದರೆ ಮತ್ತೆ ಸಾಗರ್ ಅವರು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಇವ್ರನ್ನೆಲ್ಲ ಹೇಗೋ ಹ್ಯಾಂಡ್ಲ್ ಮಾಡ್ಬೋದು, ಬಟ್ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೇಗ ಹೋಗೋಣ, ನಡಿ ಅಣ್ಣ. ಸರಿ ನಮ್ಮ. ನಾ ಆ ಕಡೆ ಕಾರ್ ಗೇಟ್ ಹೊರಗಡೆನೇ ಇಟ್ಟಿದ್ದೀನಿ, ಅಲ್ಲೇ ಬಾಮ ನೀನು. ಸರಿ ಅಣ್ಣ. ಬಾ ಮನೆ ಹತ್ರ, ಅಲ್ಲೇ ನಿಂತ್ಕೊಂಡಿದೆಯಲ್ಲ. ಅಣ್ಣ, ಎಷ್ಟು ಚೆನ್ನಾಗಿದೆ ಈ ಜಾಗ. ಸುತ್ತಲೂ ತೆಂಗಿನ ಮರ, ಎಲ್ಲ ತೋಟದ ಮಧ್ಯೆ ಒಂದು ಸಣ್ಣ ಮನೆ, ಮನೆ ಮುಂದೆ ಇಷ್ಟು ದೊಡ್ಡ ಜಾಗ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲಣ್ಣ ಈ ಜಾಗ. ಹೌದು ನೇತ್ರ, ಶಶೀರ್ ಬಾವ ಅವರಿಗೆ ಈ ಥರ ಕಾಡಿನಲ್ಲಿ ಮನೆ ಇರೋದು, ಆಮೇಲೆ ಜಾಸ್ತಿ ಇದು ಗಾಡಿದೆಲ್ಲ ಸೌಂಡ್ ಇಲ್ಲದೇ ಇರೋವಂಥ ಜಾಗದಲ್ಲಿ ಇರೋದಕ್ಕೆ ಭಾಳ ಇಷ್ಟಪಡ್ತಾರೆ ಅವರು. ಬಾಮ ಒಳಗಡೆ ಹೋಗೋಣ. ಆದರೆ ಒಂದು ಮಾತು ನೆನಪಿಲ್ಲಿ, ಅಕಸ್ಮಾತ್ ಶಶೀರ್ ಬಾವ ಅವರು ಸಿಟ್ಟಿನಲ್ಲಿ ಏನಾದರೂ ಮಾತಾಡಿದರೆ ಜಾಸ್ತಿ ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ. ಡೋಂಟ್ ವರಿ ಅಣ್ಣ, ನಾ ಏನು ತಲೆ ಕೆಡಿಸ್ಕೊಳಲ್ಲ. ನಾನು ಮಾತಾಡ್ತೀನಿ ತಗೊಂಡ ಅವ್ರ ಜೊತೆ. ನಾನು ಎಷ್ಟೋ ಸಲ ಶಶೀರ್ ಬಾವ ಅವರಿಗೆ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ, ಆದರೆ ಅವರು ನನ್ನ ಮಾತು ಯಾವತ್ತೂ ಕೇಳಿಲ್ಲ. ಇವಾಗ ನೀ ಟ್ರೈ ಮಾಡಮ್ಮ, ಹೇಗಾದರೂ ಮಾಡಿ ಖುಷಿ ಅಕ್ಕ, ಶಶೀರ್ ಬಾವ, ಚಿನ್ನಿ ಇವರು 3 ಜನ ಒಂದಾದ್ರೆ ಅಷ್ಟೇ ಸಾಕು. ಅವ್ರೊಂದು ಸ್ವಲ್ಪ ಸಿಟ್ಟಿಗೆ ಹೋಗ್ಬೋದು. ಬಟ್ ಅದರಲ್ಲೂ ಇವಾಗ ನಿನ್ನನ್ನು ಕರ್ಕೊಂಡು ಬಂದಿರೋದಕ್ಕೆ ನನ್ನ ಮೇಲೇನೂ ಸಿಟ್ಟು ಮಾಡ್ತಾರೆ. ಪರವಾಗಿಲ್ಲ, ಖುಷಿ ಅಕ್ಕಗೆ ಒಳ್ಳೇದಾಗುತ್ತಂದ್ರೆ ನಾ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಾಮ್ ಒಳಗಡೆ ಹೋಗೋಣ. ಬಾವಾ ಬಾವಾ. ನೇತ್ರ, ನೀ ಏನೂ ಅನ್ಕೊನಲ್ಲ ಅಂದ್ರೆ ಒಂದು ಮಾತು ಹೇಳಮ್ಮ. ಹೇಳಣ್ಣ, ಅದರಲ್ಲೇನಿದೆ. ಫಸ್ಟ್ ನಾನು ಭಾವನ್ ಮಾತಾಡಿಸಿ ಮನೆ ಒಳಗಡೆ ಹೋಗ್ತೀನಿ. ಭಾವನ ಮೂಡೆಲ್ಲ ನೋಡಿ ನಾನು ನಿನಗೆ ಕರಿತೀನಂತ, ಆಮೇಲೆ ಬರಂತೆ. ಯಾಕಂದ್ರೆ ಅಕಸ್ಮಾತ್ ಭಾವ ಸಿಟ್ಟಲ್ಲಿ ಇರೋದು ಕಮ್ಮಿ, ಅಕಸ್ಮಾತ್ ಸಿಟ್ಟಿನಲ್ಲಿ ಏನಾದರೂ ಇದ್ರೆ ಮತ್ತೆ ನಮ್ಮ ಜೊತೆ ಮಾತಾಡೋದು ಇಲ್ಲ, ಹಾಗೆ ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ನೀ ಒಂದು ಸ್ವಲ್ಪ ತಿಲ್ಲೇ ಹೊರಗಡೆ ಇರ್ತೀಯಾ? ಸರಿ ಆಯ್ತಣ್ಣ. ಓ ಚರಣ್, ಯಾವಾಗ ಬಂದೆ? ಹಾಂ ಬಾವ, ಇವಾಗ ಜಸ್ಟ್ ಬಂದೆ. ಅದು ನನ್ನ ಕ್ಲೈಂಟ್ಸ್ ಒಬ್ಬರನ್ನ ಮೀಟ್ ಆಗೋದಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಅವರು ನೋಡಿದರೆ ನನ್ನ 1-2 ಅವರ್ಸ್ ಲೇಟ್ ಆಗುತ್ತೆ ಅಂತಂದರು. ಅದಕ್ಕೋಸ್ಕರ ಹೇಗೋ ಇಲ್ಲಿ ತನಕ ಬಂದಿದ್ನಲ್ಲ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಾವ. ನೀವು ಬ್ಯುಸಿ ಇದ್ದೀರಾ? ಬಾ ಮೊದಲು ಒಳಗಡೆ ಬಾ, ಮನೆ ಒಳಗಡೆ, ಆಮೇಲೆ ಮಾತಾಡೋಣ ಅಂತ. ಇಲ್ಲೇ ನಿಂತ್ಕೊಂಡು ಮಾತಾಡೋದು ಬೇಡ. ಹಾಂ ಸರಿ ಬಾವ. ಬಾ ಚರಣ್ ಒಳಗಡೆ. ಬ್ಯುಸಿ ಇದ್ರಾ ಬಾವ? ಬ್ಯುಸಿ ಅಂತ ಏನಿಲ್ಲ, ಇದೆಲ್ಲ ಡೈಲಿ ನನ್ನ ಸ್ಕೂಲಿಗೆ ಹೋಗೋದು, ಅದಕ್ಕೋಸ್ಕರ ಇನ್ನೇನು ಸ್ಕೂಲಿಗೆ ಹೋಗೋ ಟೈಮ್ ಆಯ್ತಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಓ ಹೌದಾ ಬಾವ, ಅದು ನನಗೋಸ್ಕರ 1 ಅವರ್ ಟೈಮ್ ಕೊಡ್ತೀರಾ? ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಭಾಳ ದಿನ ಆಗಿತ್ತಲ್ಲ ನಿಮ್ಮ ಜೊತೆ ಮಾತಾಡಿ, ಅದಕ್ಕೋಸ್ಕರ. ನನ್ನ ಜೊತೆ ಮಾತಾಡೋದಿತ್ತಾ? ಯಾಕೆ, ಏನು? ಹಾಗಾದರೆ ಇವತ್ತಿಲ್ಲೇ ಇರು, ನಾ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಬೇಕಾದರೆ ಬೇಗ ಬರ್ತೀನಿ, ಆರಾಮಾಗಿ ಕೂತ್ಕೊಂಡು ಮಾತಾಡಿದ್ರಾಯ್ತು. ಇಲ್ಲ ಬಾವ, ಅದು ಇವಾಗಲೇ ಮಾತಾಡಬೇಕಾಗಿತ್ತು. ಬರೀ 1 ತಾಸು ಅಷ್ಟೇ ಟೈಮ್ ಕೊಡ್ರಿ, ಜಾಸ್ತಿ ಏನು ನಾ ಕೇಳೋದಿಲ್ಲ. ಓ ಹೌದಾ, ಸರಿ ಬಾ, ಹಾಗಾದರೆ ಕೂತ್ಕೋ ಬಾ. ಅದು ಬಾವ, ನನ್ನ ಜೊತೆ ನಮ್ಮ ತಂಗಿನೂ ಬಂದಿದ್ದಾಳೆ, ಅವ್ರನ್ನೂ ಒಳಗಡೆ ಕರೀಲಾ? ನಿನಗೆ ತಂಗಿ ಅಂತ ಯಾರೂ ಇಲ್ಲ, ನಿಜ ಹೇಳು, ಯಾರನ್ನ ಕರ್ಕೊಂಡು ಬಂದಿದೀಯಾ? ಅಯ್ಯೋ ಬಾವ, ಸಿಟ್ಟು ಮಾಡ್ಕೋಬೇಡಿ. ತಂಗಿ ಅಂದರೆ ನನ್ನ ಸ್ವಂತ ತಂಗಿ ಅಲ್ಲ, ದೇವ್ರು ಕೊಟ್ಟ ತಂಗಿ ಥರ, ಭಾಳ ಒಳ್ಳೆ ಹುಡುಗಿ. ಅದು ಸ್ಕೂಲ್ ಬಗ್ಗೆ ಏನೋ ಮಾತಾಡೋದೈತಿ ಅಂತಂದಿದ್ಲು, ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೆ. ಓ ಹೌದಾ, ಸರಿ ಹಾಗಾದರೆ ಒಳಗಡೆ ಕರಿ. ಮತ್ತೆ ನೀವು ಅವಾಗಲೇ ಕರ್ಕೊಂಡು ಬರಬೇಕಿಲ್ಲ, ನೀನು ಒಬ್ಬನೇ ಕಂಡಿಯಲ್ಲ ಅಲ್ಲಿ, ಯಾರೂ ಕಾಣಿಸ್ಲಿಲ್ಲಲ್ಲ ನಿನ್ನ ಜೊತೆ.
ಅದು ಒಂದು ಕಾಲ್ ಬಂದಿತ್ತು ಅವಳದು, ಅದಕ್ಕೋಸ್ಕರ ಕಾರಲ್ಲಿನೇ ಇದ್ದು ಮಾತಾಡ್ಕೋತಾ ನಾನು ಹಾಗೆ ಒಳಗಡೆ ಬಂದೆ. ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳಿ ಅವ್ರನ್ನ ಕರ್ಕೊಂಡು ಬಂದ್ರೆ ಆಯಿತು ಅಂತ ಅಲ್ಲೇ ಕುಂದಿರ್ಸಿದ್ದೆ. ಓ ಹೌದಾ, ಅದಕ್ಕೆ ಪರ್ಮಿಷನ್ ಎಲ್ಲ ಯಾಕೆ? ಹೋಗು ಕರ್ಕೊಂಡು ಬಾ. ಆ ಥರ ಒಬ್ಬರನ್ನೇ ಹೊರಗಡೆ ಎಲ್ಲ ನಿಂದಿರಿಸ್ಬಾರ್ದು. ಹೋಗಿ ಕರ್ಕೊಂಡು ಬಾ. ಸರಿ ಬಾವ.